ಯುದ್ಧದ ಎಫೆಕ್ಟ್ ಎಲ್ಲ ಹಂತಗಳಲ್ಲೂ ತಟ್ಟಿದಂತೆ ಕಾಣಿಸ್ತಾ ಇದೆ. ಈಗ ವಿಮಾನ ಪ್ರಯಾಣ ಕೂಡ ಬಲು ದುಬಾರಿಯಾಗಿದೆ. ಯುದ್ಧದ ಎಫೆಕ್ಟ್ನಿಂದ ಬಹುತೇಕ ಎಲ್ಲ ಉದ್ಯಮಗಳು ಕೂಡ ತತ್ತರಿಸ್ತಾ ಇದೆ. ಈಗ ಈ ಬಿರುಗಾಳಿ ವಿಮಾನ ಪ್ರಯಾಣಕ್ಕೂ ಬೀಸಿದೆ. ಇಂಡಿಗೋ ಫ್ಲೈಟ್ ಟಿಕೆಟ್ ಇಂಧನ ಶುಲ್ಕ ಕಡ್ಡಾಯ. ಇಂದಿನಿಂದ ಟಿಕೆಟ್ ಬುಕ್ ಮಾಡಿದ್ರೆ ಇಂಧನ ಶುಲ್ಕವನ್ನು ಕೂಡ ಪಾವತಿಸಬೇಕು. ಅದು ದೇಶೀಯ ಆಗಿರಲಿ ವಿದೇಶಿ ಆಗಿರಲಿ, ವಿಮಾನಯಾನಕ್ಕೆ ಮಾತ್ರ ಇಂಧನ ಶುಲ್ಕ ಪಾವತಿಸಲೇಬೇಕು. ಮಧ್ಯಪ್ರಾಚ್ಯದಲ್ಲಿ 900, ಆಗ್ನೇಯ ಏಷ್ಯಾ, ಚೀನಾ, ಆಫ್ರಿಕಾ ಹಾಗೆ ಪಶ್ಚಿಮ ಏಷ್ಯಾದಲ್ಲಿ ಅದರ ಡಬಲ್ 1800 ರೂಪಾಯಿ. ಇನ್ನು ಯುರೋಪ್ಗೆ ತೆರಳುವ ಇಂಡಿಗೋ ವಿಮಾನದಲ್ಲಿ 2300 ರೂಪಾಯಿಯನ್ನ ಇಂಧನ ಶುಲ್ಕವಾಗಿ ಪಾವತಿ ಮಾಡಲಾಗ್ತಾ ಇದೆ. ಈಗಾಗಲೇ ಈಗಿರುವಂತಹ ಬಲು ದುಬಾರಿ ದುನಿಯಾದಲ್ಲಿ ಬದುಕುವುದು ಬಹಳಷ್ಟು ಕಷ್ಟವಾಗಿದೆ. ನಾವು ಮೊದಲಿನಿಂದ ಹೇಳ್ತಾ ಬರ್ತಾ ಇರೋ ಹಾಗೆ ಎಲ್ಲ ಪ್ರಯಾಣಕ್ಕಿಂತ ಸುಖಕರ, ಸುಲಭಕರ, ಜೊತೆಗೆ ಒಂದಷ್ಟು ಸಮಯದ ಅಭಾವ ಇಲ್ಲದೆ, ನುಗ್ಗಲಿಲ್ಲದೆ ಬಹಳ ಆರಾಮಾಗಿ ಪ್ರಯಾಣಿಸುವಂಥ ಮಾರ್ಗ ಅಂದರೆ ವಾಯುಯಾನ ಅಂತ ನಾವು ಅಂದುಕೊಳ್ತಾ ಇದ್ವಿ. ಬಟ್ ಇದು ಬಹಳಷ್ಟು ದುಬಾರಿ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ವಿಮಾನಕ್ಕೆ ಬಳಸುವಂಥ ವೈಟ್ ಪೆಟ್ರೋಲ್ನ ದರ ಕೂಡ ಹೆಚ್ಚಾಗ್ತಾ ಇದೆ. ಅದೇನು ನಾವು ಟ್ಯಾಂಕ್ ಆನ್ ಮಾಡಿದ ರೀತಿಯಲ್ಲಿ ನೀರು ಸುರಿಯುವ ಹಾಗೆ ಎಲ್ಲ ದೇಶಗಳಲ್ಲೂ ಸಿಗುವಂಥ ಕಚ್ಚಾ ವಸ್ತು ಇಂಧನ ಅಲ್ಲ. ಹಾಗಾಗಿ ಇರಾನ್ಗೆ ನಾವು ಬಹಳ ದೊಡ್ಡ ಮಟ್ಟಿಗೆ ಬೆಲೆ ತೆರಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸಂಬಂಧಪಟ್ಟಂತೆ ಪಶ್ಚಿಮ ಏಷ್ಯಾಗಳಲ್ಲೂ ಕೂಡ ಅಥವಾ ಯುರೋಪ್ ಕಂಟ್ರಿಗಳಲ್ಲೂ ದೇಶೀಯ ವಿದೇಶಿಯ ಎಲ್ಲ ವಿಮಾನಯಾನಕ್ಕೂ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ, ಇಂಧನ ಶುಲ್ಕವನ್ನು. ಮೇ ಬಿ ಇದು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಕೆಲವೊಂದಷ್ಟು ದಾಖಲೆಗಳಲ್ಲಿ ಇದು ಕೂಡ ಒಂದಾಗಿರಬಹುದು. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ 900 ರೂಪಾಯಿ, ಆಗ್ನೇಯ ಏಷ್ಯಾ, ಚೀನಾ, ಆಫ್ರಿಕಾ ಹಾಗೆ ಪಶ್ಚಿಮ ಏಷ್ಯಾದಲ್ಲಿ ಅದರ ಡಬಲ್ 1800. ಇನ್ನು ಯುರೋಪ್ಗೆ ನಿಮಗೆ ಗೊತ್ತಿರೋ ಹಾಗೆ ಅಬ್ರಾಡ್ ಅಥವಾ ಯುರೋಪ್ ಕಂಟ್ರಿಗಳಲ್ಲಿ ವಿದ್ಯಾಭ್ಯಾಸ, ಮೆಡಿಕಲ್, ಬಿಸ್ನೆಸ್ ಎಲ್ಲವೂ ಕೂಡ ಡಬಲ್ ಇರುತ್ತೆ. ಈ ವಿಮಾನಯಾನ 2300 ರೂಪಾಯಿಗೆ ಹೆಚ್ಚಳವಾಗಿದೆ. ಮೇ ಬಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ.